ಹಾಯ್ ಎವ್ರಿವನ್, ನೋಡಿ ಒಂದು ಟೊಯೋಟಾ ಟೈಗರ್ S+ ಅಂತ ಒಂದು ಗಾಡಿ. ತಿರ್ಗಾ ಇದ್ಬಿಟ್ರೆ ನಿಮಗೆ ಒಂದು ಫ್ರೋನ್ಸ್ ಒಂದಿದೆ, ಒಂದು ಇದಿದೆ. ಇದು ನೋಡೋಕ್ಕೆ ಸೇಮ್ ಗಾಡಿ. ಈ ಗಾಡಿಗೆ ಒಂದು ಕೆಲಸ ಆಗಿದೆ, ಈ ಗಾಡಿಗೆ ಒಂದು ಕೆಲಸ ಆಗಿದೆ. ಏನೇನು ಕೆಲಸ ಅಂದರೆ ಹೇಳೋ ನಿಮಗೆ ಇದರಲ್ಲಿ ನಿಮಗೆ ತೋರಿಸಿನಿ ಸೆಕೆಂಡ್ ವಿಡಿಯೋ. ಫಸ್ಟ್ ವಿಡಿಯೋನಲ್ಲಿ ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಆಟೋಮೆಟಿಕ್ ಗಾಡಿ ಟೊಯೋಟಾ ಟೈಗರ್. ಆಮ್ರೆಸ್ಟು, AC ವರ್ಕಿಂಗು ಪ್ಲಸ್ ಚಾರ್ಜರ್ಗೆ AC ವರ್ಕಿಂಗ್ಗೆ ಆಮ್ರೆಸ್ಟ್ಗೆ ನಮ್ಮ ಹತ್ರ ಒಂದು ವೈರು ಕಟ್ಟಿಂಗು ಇಲ್ಲ, ಸ್ಕಿನ್ನು ಇಲ್ಲ, ಟೇಪಿಂಗು ಇಲ್ಲ. ಸೊ ಅದು ಒಂದು ಕೆಲಸ ಇದೆ. ನಿಮಗೆ 100 ಗಾಡಿ ಸಿಗತ್ತೆ. 100 ಗಾಡಿನಲ್ಲಿನೂ ನಾವು 100 ಥರ ಹೇಳಿ ಹಾಕಿದ್ದೀನಿ. ಟೊಯೋಟಾ ಟೈಗರ್ ಇಲ್ಲಿ, ಫ್ರೋನ್ಸ್ ಇಲ್ಲಿ, ಬೆಲಿನೋ ಇಲ್ಲಿ, ಗ್ಲಾನ್ಸಾ ಇಲ್ಲಿ, ಯಾವ ಗಾಡಿನಲ್ಲಿನೂ ಇಲ್ಲಿ ನಿಮಗೆ ನಾವು ಹೇಳಿದ್ದೀನಿ. ಏನಂದರೆ ವಾರಂಟಿಗೆ ಅದಕ್ಕೆ ಏನೂ ಸಂಬಂಧ ಇಲ್ಲ ಸರ್ ಅಂತ ಹೇಳಿದ್ವಿ. AC ವರ್ಕಿಂಗ್ ಮಾಡಿರೋದು ನಾವು ಇದಕ್ಕೆ. ಟೊಯೋಟಾ ಟೈಗರು ಆಟೋಮೆಟಿಕ್ ಗಾಡಿ, AC ವರ್ಕಿಂಗ್ ಒಂದು ಕೆಲಸ, ಆಮ್ರೆಸ್ಟು ಚಾರ್ಜರ್ ಅದು ಹಾಕಿ ಫುಲ್ ಜಾಬ್. ಇನ್ನೊಂದು ಸೇಮ್ ಸ್ಟೇರಿಂಗ್ಗೆ ಜಸ್ಟ್ ಒಂದು ಲೆದರ್ ರಾಪಿಂಗ್ ಹೊಲಿಸಿದ್ದೀನಿ. ಈ ಫಿನಿಶಿಂಗು ನೋಡ್ಬೋದು ನೀವು, ಈ ಕ್ವಾಲಿಟಿನೂ ನೋಡ್ಬೋದು. ಇದು ನೋಡ್ಬೋದು ನೀವು, ಇದು ಫಿನಿಶಿಂಗು ನೋಡ್ಬೋದು. ಇನ್ನೊಂದು ನೆಕ್ಸ್ಟು ಸನ್ ಫ್ಲೇಮ್ ಇವಾಗ ಸಮ್ಮರ್ ಸೀಸನ್ಗೆ ಈ ಫಿನಿಶಿಂಗು ನೋಡ್ಬೋದು ನೀವು. ಇಲ್ಲಿ ನೋಡಿ, ಈ ಗ್ಲಾಸ್ ಪ್ಲೇನ್ ಇದೆ, ಈ ಗ್ಲಾಸ್ಗೆ ನಾವು ಸನ್ ಫ್ಲೇಮ್ ಹಾಕಿದ್ದೀವಿ. ಸೊ ಟೂನು ನೀವು ಈ ಸೈಡ್ ಆ ಸೈಡ್ ಎರಡೂ ನೋಡ್ಬೋದು ಹೆಂಗಿದೆ ವ್ಯತ್ಯಾಸ ಅಂತ. ರೂಲ್ಸ್ ಪ್ರಕಾರ ಏನಿದೆ 50-70 ಅದೇ ಫಿಲಿಮು ಹಾಕೋದು. ರೂಲ್ಸ್ ಪ್ರಕಾರ ಏನಿದೆ 50-70 ಅದೇ ನಿಮಗೆ ಆಗೋದು. ಇವಾಗ ನೀವು ಆಮ್ರೆಸ್ಟ್ ಹಾಕ್ಸಿದ್ದೀರಾ, AC ವರ್ಕಿಂಗ್ ಮಾಡಿದ್ದೀರಾ. ಸೊ ಸನ್ ಫ್ಲೇಮ್ ಆಗದೆ ನಿಮಗೆ AC ಎಫೆಕ್ಟ್ ಇನ್ನು ನಿಮಗೆ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ. ಇದು ನೋಡ್ಬೋದು ಒಂದು. ಇವಾಗ ಚಾರ್ಜರ್ಗೂ ನೋಡ್ಬೋದು ನೀವು, ಆಮ್ರೆಸ್ಟು, ಚಾರ್ಜರು ವಿತ್ AC ವರ್ಕಿಂಗ್. ಇದು ಸಿಂಗಲ್ ಸೈಡ್ ಇದೆ, ನಿಮಗೆ ರೈಟ್ ಇದೆ, ಲೆಫ್ಟ್ ಇದೆ. ಬೇಡ ಅಂದರೆ ಆಫು ಮಾಡ್ಬೋದು. ಸಿಂಗಲ್ ಸೈಡ್ ಇದ್ರೆ ಇದು ಆನ್ ಮಾಡ್ಬೋದು, ಲೆಫ್ಟ್ ಸೈಡ್ ಇದ್ದರೆ ಲೆಫ್ಟ್ ಸೈಡ್ ಆನ್ ಮಾಡ್ಬೋದು. ಒರಿಜಿನಲ್ ಹೆಂಗೆ ಬರ್ತದೆ ಅದೇ ಕೆಲಸ ನಾವು ಮಾಡಿರೋದು. ಒರಿಜಿನಲ್ ಹೆಂಗೆ ಬರ್ತದೆ ಅದೇ ಥರ ಕೆಲಸ ನಾವು ಮಾಡಿರೋದು. ಒಂದು ಇದು ಸ್ಟಾಕ್ ಗಾಡಿ, ಏನು ಮಾಡಿಸಿಲ್ಲ. ಇದು 3 ಐಟಮು ಇದಕ್ಕೆ ಫಿಟ್ ಮಾಡಿಸಿರೋದು ನಾವು. ಒಂದು ಸ್ಟೇರಿಂಗ್ ಲೆದರ್ ರಾಪಿಂಗು, ಒಂದು ಆಮ್ರೆಸ್ಟ್ ವಿತ್ತು ಚಾರ್ಜರ್, AC ವರ್ಕಿಂಗು, ಒಂದು ಸನ್ ಫ್ಲೇಮ್. ಈ ಗಾಡಿ ಒಂದು ಐದು ಟೊಯೋಟಾ ಟೈಗರ್ S+ ಗಾಡಿ ಇದೆ. ನೆಕ್ಸ್ಟು ಇವಾಗ ಆ ಗಾಡಿಗೆ ಬಂದರೆ, ಇದಕ್ಕೆ ಬಂದ್ಬಿಟ್ಟು ಏನಿದೆ ಅಂದರೆ ನೋಡಿ, ಇದೇ ಥರ ನಿಮಗೆ ಗಾಡಿನಲ್ಲಿ ಸ್ಟೇರಿಂಗ್ ಕಂಟ್ರೋಲ್ ಬಂದಿದೆ. ಇದು ತೆಗಿಬಿಟ್ಟು ನಾವು ಸ್ಟೇರಿಂಗ್ ಕಂಟ್ರೋಲ್ ಹಾಕಿದ್ದೇನೆ. ಇದಕ್ಕೆ ಬಂದ್ಬಿಟ್ಟು ಸ್ಟೇರಿಂಗು ಈ ಥರ ನಿಮಗೆ ಡಮ್ಮಿ ಕ್ಯಾಪ್ ಬಂದಿರ್ತದೆ ಬೇಸಿಕ್ ಮಾಡೋದು. ಇದು ತೆಗಿಬಿಟ್ಟು ನಾವು ಸ್ಟೇರಿಂಗ ಇದೆ ಸೇಮ್ ಸ್ಟೇರಿಂಗ್ಗೆ ಲೆದರ್ ರಾಪಿಂಗ್ ಹೊಲಿಸಿ ಒಂದು. ನೆಕ್ಸ್ಟ್ ಇದಕ್ಕೆ ಕ್ರೂಸ್ ಕಂಟ್ರೋಲು, ಇದಕ್ಕೆ ನಾವು ಆಕ್ಟಿವೇಶನ್ ಮಾಡಿದ್ದೀವಿ. ಇದು ನೋಡ್ಬೋದು, ಕ್ರೂಸ್ ಕಂಟ್ರೋಲು. ಫ್ರೋನ್ಸ್ಗೂ ನಮ್ಮ ಹತ್ರ ಇವಾಗ ನಿಮಗೆ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಆಗ್ತಾ ಇದೆ. ಇದು ಯಾವುದೋ ಒಂದು ಹಳೇದು ಸಿಸ್ಟಮ್ ಹಾಕ್ಸ್ಕೊಂಡು ಬಂದಿದ್ರು ಇವರು. ತೆಗಿಬಿಟ್ಟು ನಾವು ಸಿಸ್ಟಮ್ ಎಲ್ಲ ಫಿನಿಷರು, ಬೇರೆ ಫಿನಿಷರ್ ಸರ್ ಅವ್ರವ್ರ ಅಂಗಡಿಯಲ್ಲಿ ಹಾಕ್ಸಿದ್ದಾರೆ, ಅವ್ರವ್ರ ಇಷ್ಟ. ಬಟ್ ನಮ್ಮ ಕೆಲಸ ನಮ್ಮ ಅಂಗಡಿನಲ್ಲಿ ಬಂದಿದೆ. ಇದು ನೋಡ್ಬೋದು ನೀವು, ಗ್ಲಾಸಿ ಫ್ರೇಮ್ ಹಾಕಿ, ನೀಟ್ ಫಾರ್ ಸ್ಪೀಡು, ಒಂದು ಸಿಸ್ಟಮ್ ಆಂಡ್ರಾಯ್ಡ್ ಆಟೋ ಕಾರ್ಪ್ಲೇ. ಇದು ಎಲ್ಲ ಬ್ರ್ಯಾಂಡ್ ಸಿಸ್ಟಮು, ಇದೆಲ್ಲ ಆಫರ್ ಸಿಸ್ಟಮ್ ಇಲ್ಲ ಸರ್. ಇದು ಬ್ರ್ಯಾಂಡ್ ಸಿಸ್ಟಮು 9 ಇಂಚು ಪ್ಲಸ್ ನಿಮಗೆ ಇದರಲ್ಲಿ ರಿವರ್ಸ್ ಕ್ಯಾಮ್ರಾನು ಒಂದು ಹಾಕಿ ನಾವು ಇದು ಒಂದು ಸಿಸ್ಟಮು ಫಿಟ್ ಮಾಡಿದ್ದೀನಿ. ಕ್ಯಾಮ್ರಾ ಕ್ಲಾರಿಟಿನೂ ನೋಡ್ಬೋದು ನೀವು. 1080 AHD ಕ್ಯಾಮ್ರಾ ಇದಕ್ಕೆ ಫಿಟ್ ಆಗಿದೆ. ಇದು ಒಂದು ಕೆಲಸ ಇದರಲ್ಲಿ ಆಗಿದೆ. ಹಳೆ ಸಿಸ್ಟಮ್ ತೆಗಿಬಿಟ್ಟು ಇವರು ಹೊಸ ಸಿಸ್ಟಮ್ ಹಾಕಿ ಸ್ಟೇರಿಂಗ್ ಲೆದರ್ ರಾಪಿಂಗ್ ಹೊಲಿಸಿ ಇದಕ್ಕೂ ನಾವು ಸೇಮ್ ಸ್ಟೇರಿಂಗ್ ಕಂಟ್ರೋಲ್ ಹಾಕಿ ಕ್ರೂಸ್ ಕಂಟ್ರೋಲು ಆಕ್ಟಿವೇಶನ್ ಮಾಡಿದ್ದೀನಿ. ಇದಕ್ಕೂ ನಾವು ಸನ್ ಫ್ಲೇಮ್ ಹಾಕಿದ್ದೀನಿ. ಸೊ ಫ್ರೋನ್ಸ್ ಇರಲಿ, ಟೊಯೋಟಾ ಗ್ಲಾನ್ಸಾ ಇರಲಿ, ಬೆಲಿನೋ ಇರಲಿ, ಟೊಯೋಟಾ ಟೈಗರ್ ಇರಲಿ, 4 ಗಾಡಿಗೂ ಸೇಮ್ ಸೆಟಪ್ ನೋಡೋಕ್ಕೆ. ಬಟ್ ಕೆಲಸ ಬೇರೆ ಥರ ಇದೆ.
ಅದನ್ನ ನೋಡ್ಬಿಟ್ಟು ನೀವು ಡಿಸೈಡ್ ಮಾಡಿ ಏನೇನು ಮಾಡಬೇಕು ನಿಮ್ಮ ಗಾಡಿಗೆ. ನೋಡಿ ಇದೇ ಸ್ಟೇರಿಂಗ್ ನೀವು ಕಂಟ್ರೋಲ್ ಹಾಕಿ ಕ್ರೂಸ್ ಆಕ್ಟಿವೇಶನ್ ಮಾಡಿದ್ದೀನಿ ನಾವು. ಒಂದೊಂದು ಕಸ್ಟಮರ್ ಏನು ಮಾಡ್ತಾರೆ, ಸ್ಟೇರಿಂಗೇ ಚೇಂಜ್ ಮಾಡಿರ್ತಾರೆ. ಒಂದೊಂದು ಕಸ್ಟಮರ್ ಎಲ್ಲಿನೋ ಸ್ಟೇರಿಂಗ್ ಹಾಕ್ಸ್ಕೊಂಡಿರ್ತಾರೆ, ಅವ್ರಿಗೆ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಇರಲ್ಲ. ಸೊ ಅದು ಏನು ಬೇಕು, ಹೆಂಗ್ ಮಾಡೋಣ, ಏನು ಮಾಡೋಣ ಅಂತ ನೋಡ್ಬಿಟ್ಟು ನೋಡಿ. ಒಂದು ಗೇರ್ ನಾಬು ನಾವು ಈ ಥರ ಇದೆ ತೆಗಿಬಿಟ್ಟು ಒಂದು ಗೇರ್ನ ಒರಿಜಿನಲ್ ಹಾಕಿದ್ದೀನಿ. ಇದಕ್ಕೂ ಆಮ್ರೆಸ್ಟ್ ಹಾಕಿದ್ದೀನಿ ನಾವು, ಒರಿಜಿನಲ್ ಥರ ಆಮ್ರೆಸ್ಟು. ಇದಕ್ಕೆ AC ವರ್ಕಿಂಗ್ ಇಲ್ಲ. ನಿಮ್ಮ ಇಷ್ಟ, ನಿಮ್ಗೆ AC ವರ್ಕಿಂಗ್ ಬೇಕಂದ್ರೆ ಹಾಕಿ, ಬೇಡ ಅಂದರೆ ಬೇಡ. ಚಾರ್ಜರ್ ಬೇಕಂದ್ರೆ ಹಾಕಿ, ಬೇಡ ಅಂದರೆ ಬೇಡ. ಬರೀ ಆಮ್ರೆಸ್ಟ್ ಬೇಕಂದ್ರೆ ಆಮ್ರೆಸ್ಟ್ ಹಾಕಿ. ಸ್ಟೇರಿಂಗ್ ಕಂಟ್ರೋಲ್ ಸೇಮ್ ಬೇಕಂದ್ರೆ ಸೇಮ್ ಸ್ಟೇರಿಂಗ್ ಹಾಕಿ. ಎಲ್ಲ ಸ್ಟೇರಿಂಗ್ ಚೇಂಜ್ ಮಾಡ್ತೇವೆ. ಇದು ಲುಕ್ಕು ನೋಡ್ಬೋದು, ಹಳೇದು ಡಿಕ್ಕಿನಲ್ಲಿದೆ. ತೋರಿಸ್ತೀನಿ, ಅದು ತೆಗಿಬಿಟ್ಟು ಸಿಸ್ಟಮ್ ಇವರು ಇದು ಹಾಕಿದ್ದಾರೆ. ಇದು ಬಂದ್ಬಿಟ್ಟು OLED, QLED ಇಲ್ಲ, OLED ಸಿಸ್ಟಮ್ ಇದು ಹಾಕ್ಸಿರೋದು, ನೀಡ್ ಫಾರ್ ಸ್ಪೀಡ್ ಅಂತ. ಇದು ಒಂದು ಬ್ರ್ಯಾಂಡ್ ಇದೆ, ಬ್ರ್ಯಾಂಡ್ಗೆ ಹೆಸರು ಇದೆ. ಇದು ನೋಡಿ, ಇಲ್ಲಿ ನೀವು ಟಚ್ ಮಾಡಿದ ತಕ್ಷಣ ಇಲ್ಲಿ ಬ್ರ್ಯಾಂಡ್ ತೋರಿಸುತ್ತೆ ನಿಮಗೆ. ಸೊ ಈ ಥರ ಕೆಲಸ ನಾವು ಮಾಡಿರೋದು.